ನೋಡ್ರಿ, ಇದು ಬಹಳ ದುರ್ದೈವಕರ ಬೆಳವಣಿಗೆ. ರಾಜ್ಯದಲ್ಲಿ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಕಾರ್ಯಗಳು, ಕನ್ಸ್ಟ್ರಕ್ಟಿವ್ ಚರ್ಚೆಗಳು ಏನೂ ಆಗ್ತಾ ಇಲ್ಲ. ಆಗ್ತಾ ಇರೋದು ಕೇವಲ ಮೆನುದ ಬಗ್ಗೆ ಚರ್ಚೆ ಆಗ್ತದೆ. ನಾಟಿ ಕೋಳಿ ಇವ್ರು ತಿಂದ್ರು, ಅವ್ರು ತಟ್ರು, ಇದು ಚರ್ಚೆ ಆಗ್ತದೆ. ಬಹಳ ದುರ್ದೈವ ಸಂಗತಿ ಇದು. ಒಂದಂದ್ರೆ ಯಾವ್ದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅದ್ರ ಬಗ್ಗೆ ಚರ್ಚೆ ಆಗ್ಲಾರದೆ ಈ ವಿಷಯಗಳ ಬಗ್ಗೆ ಚರ್ಚೆ ಆಗ್ತದೆ. ಮತ್ತು ಎಲ್ಲಿಯೂ ಸಹಿತ ಇದು ಫುಲ್ ಸ್ಟಾಪ್ ಹಾಕಿದೀವಿ ಅಂತ ಹೇಳುವಂತ ಸ್ಥಿತಿಯೊಳಗೆ ಅವ್ರಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆಲ್ಲ, ಕಾಂಗ್ರೆಸ್ ಹೈಕಮಾಂಡು ಕಮಾಂಡ್ ಇಲ್ಲದ ಹೈ ಆಗ್ಯದ. ದೇರ್ ಇಸ್ ನೋ ಕಮಾಂಡ್ ಅಟ್ ಆಲ್. ಅಲ್ಲಿ ಕೂತ್ ಮೇಲೆ ಒಂದ್ ಮಾತುಕತೆ ಮಾಡಿ ಬಗೆಹರಿಸಿಕೊಂಡು, ಇಲ್ಲಪ್ಪ ಇವ್ರು ಮುಂದುವರಿತಾರ ಅಂತ ಹೇಳ್ಬೇಕು, ಇಲ್ಲ ಇವ್ರು ಮುಂದುವರಿಯಲ್ಲ ನಾ ಆಗ್ತೀನಿ ಅಂತ ಆದ್ರೆ ಹೇಳ್ಬೇಕು. ಎರಡೂ ಇಲ್ಲ. ಹೈಕಮಾಂಡ್ ಹೇಳಿದ್ ಮಾಡ್ತೀವಿ ಅಂದ್ರೆ ಅದನ್ನ ಮೊದ್ಲಿಂದ ಹೇಳ್ಕೊತ ಬಂದಾರ. ಹೊಸದಾಗಿ ಏನದ ಇದ್ರಲ್ಲಿ? ಮತ್ತು ನಾನು ಹಿಂದೂ ಹೇಳಿದ್ದೇನೆ, ಇಲ್ಲೇ ವ್ಯಾಪಾರ ನಡೆದು ಶಾಸಕರ ವ್ಯಾಪಾರ ಮತ್ತು ವಾಚ್ ಬಗ್ಗೆ ಹಿಂದ ಒಂದ್ 70 ಲಕ್ಷದ 80 ಲಕ್ಷದ ವಾಚ್ ಕಟ್ಕೊಂಡಿದ್ರ. ಹ್ಯಾಬ್ಲೋಟ್ ವಾಚ್ ಹೌದಲ್ಲ? ಹ್ಯಾಬ್ಲೆಟ್ ಹೌದಲ್ರಿ ಅದು? ಈಗ 40-45 ಲಕ್ಷ ರೂಪಾಯಿ ವಾಚ್ ಕಟ್ಟಾರ. ಡಿ ಕೆ ಶಿವಕುಮಾರ್ ಕೇಳಿದ್ರ, ಇಲ್ಲ ನಾನು ಆ ವಾಚ್ ನನ್ನ ಕ್ರೆಡಿಟ್ ಕಾರ್ಡ್ ತಗೊಂಡಿನಿ, ನನ್ನ ಕಡೆ ರಸೀಟ್ ಅದ ಅಂತ ಹೇಳಿ. ಇನ್ನು ಸಿದ್ದರಾಮಯ್ಯನವ್ರು ಏನ್ ಹೇಳಿಲ್ಲ. ಮತ್ತದು ವಾಚ್ ಎಲ್ಲಿದೆ? ಅಲ್ಲಿ ಪುಕಟ್ ಬಂತ? ಯಾರದರ ಕಡೆ ಕೆಲಸ ಮಾಡಿ ಅವ್ರು ಗಿಫ್ಟ್ ಅಂತ ಕೊಟ್ಟಾರ? ಏನಂತ ಸ್ವಲ್ಪ ಹೇಳ್ಬೇಕಲ್ಲ ಅವ್ರು. ಸರ್ಕಾರ ಹೆಂಗ್ ನಡೆದದ ಅಂತ 40-45 ಲಕ್ಷ ರೂಪಾಯಿದು ವಾಚ್ ಹಾಕ್ತಾರ, ವಾಚ್ ಖರೀದಿ ಮಾಡ್ತಾರ ಅಂತಂದ್ರ ಸಮಾಜವಾದಿಗಳು ಇವರೆಲ್ಲ. ಲೋಹಿಯಾ ಅವ್ರ ಬಗ್ಗೆ ಮಾತಾಡ್ತಾರ. ಲೋಹಿಯಾ ಎಂತ ದೊಡ್ಡ ವ್ಯಕ್ತಿತ್ವ. ವೈಚಾರಿಕವಾಗಿ ಭಿನ್ನಮತ ಇರಬಹುದು ನಮಗ, ಆದ್ರೆ ಇವರು ಸಮಾಜವಾದಿಗಳು ಅಂತ ಹೇಳೋರು ಮಜಾವಾದಿಗಳಾದ್ರೆ ಏನಾಗತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು ಅಷ್ಟ. ಇಲ್ಲ, ಅಲ್ಲಿಯೂ ಗಂಧ ಹಿಡದಲ್ಲೇ. ಅಲ್ಲಿ ಬರೀ ಸಿದ್ದರಾಮಯ್ಯನವ್ರು ಅಷ್ಟ ಕರೆದಾರೆ, ಡಿ ಕೆ ಶಿವಕುಮಾರ್ ಕರೆದಿಲ್ಲ ಅಂತ ಹೇಳಿ. ಅಲ್ಲಿ OBC ಲೀಡರು ಬಹಳ ಹಳೆ ಕಾಲದಿಂದ ನಮ್ಮ ಇವರು ಯಾರು ಪೂಜಾರ್ ಇದ್ದಾರೆ, ಹಿಂದ್ KPCC ಅಧ್ಯಕ್ಷರಾಗಿದ್ರು, ಅವ್ರನ್ನ ಕರೆದಿಲ್ಲ. ವೀರಪ್ಪ ಮೊಯ್ಲಿ ಅವ್ರನ್ನ ಕರೆದಿಲ್ಲ. ಅಂದ್ರೆ ಸಿದ್ದರಾಮಯ್ಯನವ್ರ ವಿರುದ್ಧ ಯಾರಿದ್ದಾರೆ ಯಾರನ್ನೂ ಕರೆದಿಲ್ಲ. ಹಿಂಗಾಗಿ ಒಟ್ಟಾರೆ ಒಂದು ರೀತಿಯಲ್ಲಿ ಅರಾಜಕತೆ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಾ ಇದೆ. ಈ ಸ್ಥಿತಿ ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ ಇದು. ಅವು ಎಷ್ಟು ಜನವರಿ ಬರ್ತಾವೋ ಎಷ್ಟು 15 ಬರ್ತಾವೋ ಗೊತ್ತಿಲ್ಲ. ಅವರು ಅಸಹಾಯಕರಾಗಿರುವುದು ಅತ್ಯಂತ ದುರ್ದೈವ ಸಂಗತಿ. ಅಲ್ಲ, ಅದನ್ನ ಇಂಡಿಗೋದ ಬಗ್ಗೆ ಇವತ್ತೆಲ್ಲೋ ಒಂದ್ ಯಾರ್ದೋ ಸ್ಟೇಟ್ಮೆಂಟ್ ನೋಡಿದ್ ನಾನು. ತರಾತುರಿಯಲ್ಲಿ ಒಂದ್ ಯಾವ್ದೋ ಪತ್ರಿಕೆಯ ಸಂಪಾದಕೀಯ ಕಾಣ್ತದ. ತರಾತುರಿಯಲ್ಲಿ ತರಾತುರಿಯಲ್ಲಿ ಆಗಿಲ್ಲ, ಇದು ಬಹಳ ದಿವಸ ತಾಯಿಗೆ. ಆ ಏರ್ಲೈನ್ ದವರು ಅವರು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಏನ್ ತಯಾರಿ ಮಾಡ್ಕೋಬೇಕಾಗಿತ್ತು ಮಾಡ್ಕೊಂಡಿಲ್ಲ. DGCA ಒಂದು ರೆಗ್ಯುಲೇಟರಿ ಅಥಾರಿಟಿ. ಹಾಗಾಗಿ DGCAದವರು ಅಂಡರ್ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಅದನ್ನ ಹ್ಯಾಂಡಲ್ ಮಾಡಿ ಎಲ್ಲಾ ರೀತಿಯಾದಂತಹ ಗೈಡೆನ್ಸು ಮತ್ತು ಅದಕ್ಕೆ ಡೈರೆಕ್ಷನ್ಸ್ ಇಶ್ಯೂ ಮಾಡಿದ್ದಾರೆ. 100% ರಿಫಂಡ್ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಯಾವುದೇ ರೀತಿ ಕ್ಯಾನ್ಸಲೇಷನ್ ಚಾರ್ಜು ಅವು, ಯಾಕಂದ್ರೆ ಅವ್ರ ತಪ್ಪಿನಿಂದ ಆಗಿರೋದು. ಸೊ ಅದನ್ನು ಸಿವಿಲ್ ಏವಿಯೇಷನ್ ಮಿನಿಸ್ಟರು ಪರ್ಸನಲಿ ಅವರೇ ಅಲ್ಲಿ ಕೂತ್ಕೊಂಡು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದೊಂದು ಸರ್ತಿ ಈ ರೀತಿಯ ದುರ್ದೈವದಿಂದ ಕ್ರೈಸಿಸ್ಗಳಾಗ್ತವೆ. ಆದ್ರೆ ಅದನ್ನ ನಿರ್ವಹಣೆಯಲ್ಲಿ ಡಿಪಾರ್ಟ್ಮೆಂಟು ಮಿನಿಸ್ಟರು ಬಹಳ ಒಂದು ಪ್ರಯತ್ನ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಇದು ಮಮತಾ ಬ್ಯಾನರ್ಜಿ ಅವರ ಒಂದು ಬೆಂಬಲ ಇಲ್ಲದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಅವ್ರನ್ನ ಸಸ್ಪೆಂಡ್ ಮಾಡು ನಾಟಕ ಮಾಡ್ಯಾರ.
ಇದು ಅವ್ರ ಬೆಂಬಲ ಇಲ್ಲದ ಆಗಲಿಕ್ಕೆ ಸಾಧ್ಯ ಇಲ್ಲ. ತುಷ್ಟೀಕರಣದ ಪರಾಕಾಷ್ಠೆ ಇದು. ಬಾಬ್ರಿ ಮಸೀದ್ಗೂ ಬಂಗಾಲಕ್ಕೂ ಏನ್ ಸಂಬಂಧ? ಹಾಗಾಗಿ ಒಂದು ಕಾಲದಲ್ಲಿ ಬಂಗಾಲ ದೇಶದ ಒಟ್ಟು ಪ್ರೊಡಕ್ಷನ್ದಲ್ಲಿ, ದೇಶದ ಒಟ್ಟು GDP ಬಂಗಾಳದ 26-27% ಇರ್ತಿತ್ತು. ಅದು ಕ್ರಮೇಣ ಈಗ 3% ಇಲ್ಲ. ಟೋಟಲ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗ್ಯದ ಬಂಗಾಳದೊಳಗೆ. ಮಮತಾ ಬ್ಯಾನರ್ಜಿ ಅವರ ಒಂದು ಕೆಟ್ಟ ನೀತಿಯಿಂದಾಗಿ ಈ ಸ್ಥಿತಿ ನಿರ್ಮಾಣ ಆಗ್ಯದ. ಜನ ಈ ಸರ್ತೆ, ನನಗೆ ವಿಶ್ವಾಸ ಅದ, ಜನ ಈ ಸರ್ತೆ ಮಮತಾ ಬ್ಯಾನರ್ಜಿ ಅವ್ರನ್ನ ಮನೆಗೆ ಕಳಿಸ್ತಾರೆ. ನೋಡ್ರಿ, ಇದು ಬಹಳ ದುರ್ದೈವಕರ ಬೆಳವಣಿಗೆ. ರಾಜ್ಯದಲ್ಲಿ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಕಾರ್ಯಗಳು, ಕನ್ಸ್ಟ್ರಕ್ಟಿವ್ ಚರ್ಚೆಗಳು ಏನೂ ಆಗ್ತಾ ಇಲ್ಲ. ಆಗ್ತಾ ಇರೋದು ಕೇವಲ ಮೆನುದ ಬಗ್ಗೆ ಚರ್ಚೆ ಆಗ್ತದೆ. ನಾಟಿ ಕೋಳಿ ಇವ್ರು ತಿಂದ್ರು, ಅವ್ರು ತಟ್ರು, ಇವ್ರು, ಇದು ಚರ್ಚೆ ಆಗ್ತದೆ. ಬಹಳ ದುರ್ದೈವ ಸಂಗತಿ ಇದು. ಒಂದಂದ್ರೆ ಯಾವ್ದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅದ್ರ ಬಗ್ಗೆ ಚರ್ಚೆ ಆಗ್ಲಾರ್ದ ಈ ವಿಷಯಗಳ ಬಗ್ಗೆ ಚರ್ಚೆ ಆಗ್ತದೆ. ಮತ್ತು ಎಲ್ಲಿಯೂ ಸಹಿತ ಇದು ಫುಲ್ ಸ್ಟಾಪ್ ಹಾಕಿದೀವಿ ಅಂತ ಹೇಳುವಂತ ಸ್ಥಿತಿಯೊಳಗೆ ಅವ್ರಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅಲ್ಲ, ಕಾಂಗ್ರೆಸ್ ಹೈಕಮಾಂಡು ಕಮಾಂಡ್ ಇಲ್ಲದ ಹೈ ಆಗ್ಯದ. ದೇರ್ ಇಸ್ ನೋ ಕಮಾಂಡ್ ಅಟ್ ಆಲ್. ಅಲ್ಲಿ ಕೂತ್ ಮೇಲೆ ಒಂದ್ ಮಾತುಕತೆ ಮಾಡಿ ಬಗೆಹರಿಸಿಕೊಂಡು, ಇಲ್ಲಪ್ಪ ಇವ್ರು ಮುಂದುವರಿತಾರ ಅಂತ ಹೇಳ್ಬೇಕು, ಇಲ್ಲ ಇವ್ರು ಮುಂದುವರಿಯಲ್ಲ ನಾ ಆಗ್ತೇನೆ ಅಂತ ಆದ್ರೆ ಹೇಳ್ಬೇಕು. ಎರಡೂ ಇಲ್ಲ. ಹೈಕಮಾಂಡ್ ಹೇಳಿದ್ ಮಾಡ್ತೀವಿ ಅಂದ್ರೆ ಅದನ್ನ ಮೊದ್ಲಿಂದ ಹೇಳ್ಕೊತ ಬಂದಾರ. ಹೊಸದಾಗಿ ಏನದ ಇದ್ರಲ್ಲಿ? ಮತ್ತು ನಾನು ಹಿಂದೂ ಹೇಳಿದ್ದೇನೆ, ಇಲ್ಲೇ ವ್ಯಾಪಾರ ನಡೆದ, ಶಾಸಕರ ವ್ಯಾಪಾರ ಮತ್ತು ವಾಚ್ ಬಗ್ಗೆ. ಹಿಂದ ಒಂದು 70 ಲಕ್ಷದ್ದು 80 ಲಕ್ಷದ್ದು ವಾಚ್ ಕಟ್ಕೊಂಡಿದ್ರ, ಹ್ಯಾಬ್ಲೋಟ್ ವಾಚ್. ಹೌದಲ್ಲ? ಹ್ಯಾಬ್ಲೆಟ್ ಹೌದಲ್ರಿ ಅದು? ಈಗ 40-45 ಲಕ್ಷ ರೂಪಾಯಿ ವಾಚ್ ಕಟ್ಟಾರ. ಡಿ ಕೆ ಶಿವಕುಮಾರ್ ಕೇಳಿದ್ರ, ಇಲ್ಲ ನಾನು ಆ ವಾಚ್ ನನ್ನ ಕ್ರೆಡಿಟ್ ಕಾರ್ಡ್ ತಗೊಂಡಿನಿ, ನನ್ನ ಕಡೆ ರಸೀಟ್ ಅದ ಅಂತ ಹೇಳ್ಯಾರ. ಇನ್ನು ಸಿದ್ದರಾಮಯ್ಯನವ್ರು ಏನ್ ಹೇಳಿಲ್ಲ. ಮತ್ತದು ವಾಚ್ ಎಲ್ಲಿದೆ? ಅಲ್ಲಿ ಪುಕಟ್ ಬಂತ, ಯಾರದರ ಕಡೆ ಕೆಲಸ ಮಾಡಿ ಅವ್ರು ಗಿಫ್ಟ್ ಅಂತ ಕೊಟ್ರ ಏನಂತ ಸ್ವಲ್ಪ ಹೇಳ್ಬೇಕಲ್ಲ ಅವ್ರ. ಸರ್ಕಾರ ಹೆಂಗ್ ನಡೆದದ ಅಂತ 40-45 ಲಕ್ಷ ರೂಪಾಯಿದು ವಾಚ್ ಹಾಕ್ತಾರ, ವಾಚ್ ಖರೀದಿ ಮಾಡ್ತಾರ ಅಂತಂದ್ರ ಸಮಾಜವಾದಿಗಳು ಇವರೆಲ್ಲ. ಲೋಹಿಯಾ ಅವ್ರ ಬಗ್ಗೆ ಮಾತಾಡ್ತಾರ. ಲೋಹಿಯಾ ಎಂತ ದೊಡ್ಡ ವ್ಯಕ್ತಿತ್ವ, ವೈಚಾರಿಕವಾಗಿ ಭಿನ್ನಮತ ಇರಬಹುದು ನಮಗ, ಆದ್ರೆ ಇವರು ಸಮಾಜವಾದಿಗಳು ಅಂತ ಹೇಳೋರು ಮಜಾವಾದಿಗಳಾದ್ರೆ ಏನಾಗತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕಷ್ಟ. ಇಲ್ಲ, ಅಲ್ಲಿಯೂ ಗಂಧ ಹಿಡದಲ್ಲೇ. ಅಲ್ಲಿ ಬರೀ ಸಿದ್ದರಾಮಯ್ಯನವ್ರು ಅಷ್ಟ ಕರೆದಾರೆ, ಡಿ ಕೆ ಶಿವಕುಮಾರ್ ಕರೆದಿಲ್ಲ ಅಂತ ಹೇಳಿ. ಅಲ್ಲಿ OBC ಲೀಡರು ಬಹಳ ಹಳೆ ಕಾಲದಿಂದ ನಮ್ಮ ಇವರು ಯಾರು ಪೂಜಾರ್ ಇದ್ದಾರೆ, ಹಿಂದ್ KPCC ಅಧ್ಯಕ್ಷರಾಗಿದ್ರು, ಅವ್ರನ್ನ ಕರೆದಿಲ್ಲ. ವೀರಪ್ಪ ಮೊಯ್ಲಿ ಅವ್ರನ್ನ ಕರೆದಿಲ್ಲ. ಅಂದ್ರೆ ಸಿದ್ದರಾಮಯ್ಯನವ್ರ ವಿರುದ್ಧ ಯಾರಿದ್ದಾರೆ ಯಾರನ್ನೂ ಕರೆದಿಲ್ಲ. ಹಿಂಗಾಗಿ ಒಟ್ಟಾರೆ ಒಂದು ರೀತಿಯಲ್ಲಿ ಅರಾಜಕತೆ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಾ ಇದೆ. ಈ ಸ್ಥಿತಿ ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ ಇದು. ಅವು ಎಷ್ಟು ಜನವರಿ ಬರ್ತಾವೋ, ಎಷ್ಟು 15 ಬರ್ತಾವೋ ಗೊತ್ತಿಲ್ಲ. ಅವರು ಅಸಹಾಯಕರಾಗಿರುವುದು ಅತ್ಯಂತ ದುರ್ದೈವ ಸಂಗತಿ ಅಲ್ಲ. ಅದನ್ನ ಇಂಡಿಗೋದ ಬಗ್ಗೆ ಇವತ್ತೆಲ್ಲೋ ಒಂದ್ ಯಾರ್ದೋ ಸ್ಟೇಟ್ಮೆಂಟ್ ನೋಡಿದ್ ನಾನು. ತರಾತುರಿಯಲ್ಲಿ ಒಂದ್ ಯಾವ್ದೋ ಪತ್ರಿಕೆಯ ಸಂಪಾದಕೀಯ ಕಾಣ್ತದ. ತರಾತುರಿಯಲ್ಲಿ ಆಗಿಲ್ಲ, ಇದು ಬಹಳ ದಿವಸ ತಾಯಿಗೆ. ಆ ಏರ್ಲೈನ್ ದವರು ಅವರು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಏನ್ ತಯಾರಿ ಮಾಡ್ಕೋಬೇಕಾಗಿತ್ತು ಮಾಡ್ಕೊಂಡಿಲ್ಲ. DGCA ಒಂದು ರೆಗ್ಯುಲೇಟರಿ ಅಥಾರಿಟಿ. ಹಾಗಾಗಿ DGCA ದವರು ಅಂಡರ್ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಅದನ್ನ ಹ್ಯಾಂಡಲ್ ಮಾಡಿ ಎಲ್ಲಾ ರೀತಿಯಾದಂತಹ ಗೈಡೆನ್ಸ್ ಮತ್ತು
ಅದಕ್ಕೆ ಡೈರೆಕ್ಷನ್ಸ್ ಇಶ್ಯೂ ಮಾಡಿದ್ದಾರೆ. 100% ರಿಫಂಡ್ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಯಾವುದೇ ರೀತಿ ಕ್ಯಾನ್ಸಲೇಷನ್ ಚಾರ್ಜು ಅವು, ಯಾಕಂದ್ರೆ ಅವ್ರ ತಪ್ಪಿನಿಂದ ಆಗಿರೋದು. ಸೊ ಅದನ್ನು ಸಿವಿಲ್ ಏವಿಯೇಷನ್ ಮಿನಿಸ್ಟರು ಪರ್ಸನಲಿ ಅವರೇ ಅಲ್ಲಿ ಕೂತ್ಕೊಂಡು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದೊಂದು ಸರ್ತಿ ಈ ರೀತಿಯ ದುರ್ದೈವದಿಂದ ಕ್ರೈಸಿಸ್ಗಳಾಗ್ತವೆ. ಆದ್ರೆ ಅದನ್ನ ನಿರ್ವಹಣೆಯಲ್ಲಿ ಡಿಪಾರ್ಟ್ಮೆಂಟು ಮಿನಿಸ್ಟರು ಬಹಳ ಒಂದು ಪ್ರಯತ್ನ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಇದು ಮಮತಾ ಬ್ಯಾನರ್ಜಿ ಅವರ ಒಂದು ಬೆಂಬಲ ಇಲ್ಲದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಅವ್ರನ್ನ ಸಸ್ಪೆಂಡ್ ಮಾಡು ನಾಟಕ ಮಾಡ್ಯಾರ. ಇದು ಅವ್ರ ಬೆಂಬಲ ಇಲ್ಲದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತುಷ್ಟೀಕರಣದ ಪರಾಕಾಷ್ಠೆ ಇದು. ಬಾಬ್ರಿ ಮಸೀದ್ಗೂ ಬಂಗಾಲಕ್ಕೂ ಏನ್ ಸಂಬಂಧ? ಹಾಗಾಗಿ ಒಂದು ಕಾಲದಲ್ಲಿ ಬಂಗಾಲ ದೇಶದ ಒಟ್ಟು ಪ್ರೊಡಕ್ಷನ್ದಲ್ಲಿ, ದೇಶದ ಒಟ್ಟು GDP ಬಂಗಾಳದ 26-27% ಇರ್ತಿತ್ತು. ಅದು ಕ್ರಮೇಣ ಈಗ 3% ಇಲ್ಲ. ಟೋಟಲ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗ್ಯದ ಬಂಗಾಲದೊಳಗೆ. ಮಮತಾ ಬ್ಯಾನರ್ಜಿ ಅವರ ಒಂದು ಕೆಟ್ಟ ನೀತಿಯಿಂದಾಗಿ ಈ ಸ್ಥಿತಿ ನಿರ್ಮಾಣ ಆಗ್ಯದ. ಜನ ಈ ಸರ್ತೆ, ನನಗೆ ವಿಶ್ವಾಸ ಅದ, ಜನ ಈ ಸರ್ತೆ ಮಮತಾ ಬ್ಯಾನರ್ಜಿ ಅವ್ರನ್ನ ಮನೆಗೆ ಕಳಿಸ್ತಾರೆ.